ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ಲಕ್ಷ್ಮೀ ಹಯಗ್ರೀವ ಪರಬ್ರಹ್ಮಣೇ ನಮಃ. ನಾವು ದೇವಸ್ಥಾನಕ್ಕೆ ಹೋದಾಗ ಭಗವಂತನಲ್ಲಿ ಅನೇಕ ಬೇಡಿಕೆಗಳನ್ನು ಇಡ್ತಕ್ಕಂಥದ್ದಿರುತ್ತೆ. ಭಗವಂತ ನನಗೇನಾದರೂ ಉಂಟು ಮಾಡು, ಅಂದರೆ ಸಂತಾನ ಉಂಟು ಮಾಡು, ಮದುವೆ ಆಗಬೇಕು, ಐಶ್ವರ್ಯ ಇಲ್ಲ, ಮನೆ ಕಟ್ಟಬೇಕು, ಹೀಗೆ ನಾನಾ ಬೇಡಿಕೆಗಳನ್ನು ಭಗವಂತನಲ್ಲಿ ನಾವು ಮುಂದೆ ಇಡ್ತಕ್ಕಂಥದ್ದು ಕೂಡ ಇರುತ್ತೆ. ಆದರೆ ನೀವು ತಿರುಪತಿಗೆ ಹೋದಾಗ ಅಲ್ಲಿ ಒಮ್ಮೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಭಗವಂತನನ್ನು ಏನೂ ಕೇಳಲಿಕ್ಕಾಗೋದಿಲ್ಲ. ನೀವು ಇಲ್ಲಿಂದ ಅಂದ್ಕೊಂಡು ಹೋಗ್ತಾ ಇರ್ತೀರ, ನಾನು ಈ ಸಲ ಹೋದಾಗ ದೇವರಲ್ಲಿ ಏನೋ ಕೇಳ್ಕೊಬೇಕು, ಏನೋ ನಾನು ಪ್ರಾರ್ಥನೆ ಮಾಡಬೇಕು, ಭಗವಂತ ನನಗೆ ಅದು ಕೊಡಲಿ ಇದು ಕೊಡಲಿ ಅಂತ ಎಲ್ಲವನ್ನೂ ಹೇಳ್ಕೊಂಡು ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡೇ ಹೋಗ್ತೀರಾ. ಹಾಗೆಯೇ ಆ ಸರತಿ ಸಾಲಿನಲ್ಲಿ ನಿಂತಾಗಲೂ ನಿಮ್ಮಲ್ಲಿ ಮನಸ್ಸಿನಲ್ಲಿ ಅದೇ ದುಃಖ, ಅದೇ ಬೇಜಾರು, ಹೀಗೇನೂ ಕೂಡ ಇರುತ್ತೆ. ಆದರೆ ಒಳಗಡೆ ಹೋದ ನಂತರದಲ್ಲಿ ದೇವಸ್ಥಾನದ ಒಳಭಾಗಕ್ಕೆ ಹೋದಾಗ ಬೆಳ್ಳಿಯ ಬಾಗಿಲನ್ನು ದಾಟಿ ಇನ್ನೇನು ಗರುಡನ ಹತ್ರ ಹೋಗ್ತಿದ್ದೀರಾ, ಭಗವಂತ ಇನ್ನೇನು ಕಾಣ್ತಿದ್ದಾರೆ ಅನ್ನೋ ಸಂದರ್ಭದಲ್ಲಿ ಎಲ್ಲವೂ ಮರೆತು ಹೋಗ್ಬಿಡುತ್ತೆ. ಬರೀ ಭಗವಂತ ಗೋವಿಂದ ಅಂತಕ್ಕಂಥ ನಾಮಸ್ಮರಣೆ ಬರುತ್ತೆ. ಅನೇಕ ಜನರಲ್ಲಿ, ಅಂದರೆ ಸುಮಾರು 90% ಜನರ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ. ಯಾರು ಏನು ಕೇಳಬೇಕು ಅಂತಲೇ ಅವರ ಬಾಯಿಗೆ ಬರದಲೇ ಇರತಕ್ಕಂಥ ಪರಿಸ್ಥಿತಿ ಆಗಿಬಿಡುತ್ತೆ. ಹಾಗೆ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ ಮೇಲೆ ಅನಿಸುತ್ತೆ, ಅಯ್ಯೋ ನಾನೇನು ಕೇಳಬೇಕಿತ್ತಲ್ಲ, ಏನು ಕೇಳಲಿಲ್ವಲ್ಲ ಅಂತ ಹೇಳಿ. ಹೀಗೆ ಭಗವಂತ ಅಲ್ಲಿ ಎಲ್ಲವನ್ನು ಮರೆಸ್ತಕ್ಕಂತಹ, ಎಲ್ಲವನ್ನು ಅವನೇ ತಿಳ್ಕೊತಕ್ಕಂಥ ಒಂದು ಅಪೂರ್ವವಾದಂತಹ ಒಂದು ಶಕ್ತಿ ಇದೆ. ಆದರೆ ತಿರುಪತಿಯಲ್ಲಿ ಒಂದು ರಹಸ್ಯವೂ ಕೂಡ ಇದೆ. ಎಲ್ಲಿ ನಾವು ಭಗವಂತನನ್ನು ಬೇಡಬೇಕು, ಎಲ್ಲಿ ನಿಂತು ಕೇಳಿದಾಗ ಭಗವಂತ ನಮಗೆ ಪರಿಪೂರ್ಣವಾದಂಥ ಆಶೀರ್ವಾದವನ್ನು ಮಾಡ್ತಾರೆ. ನಾವು ಮನೆಯಲ್ಲಿ ಕೂತು ಭಗವಂತನ ಪ್ರಾರ್ಥನೆ ಮಾಡಿದ್ರೂ ಖಂಡಿತವಾಗಿ ಶ್ರೀನಿವಾಸ ಒಲಿತಾರೆ. ಆದರೆ ಆ ದೇವಸ್ಥಾನದಲ್ಲಿ ಇರ್ತಕ್ಕಂತಹ ಒಂದು ನಿರ್ದಿಷ್ಟವಾದಂತಹ ಒಂದು ಜಾಗ ಏನಿದೆ, ಈ ಜಾಗದಲ್ಲಿ ನೀವು ನಿಂತು ಪ್ರಾರ್ಥನೆಯನ್ನು ಮಾಡಿದ್ದೇ ಆದಲ್ಲಿ ಅಲ್ಲಿ ಭಗವಂತನ ಆಶೀರ್ವಾದ ಸಿಗುತ್ತೆ. ನಾನಾಗಲೇ ಹೇಳಿದೆ, ಏನೂ ಕೇಳಲಿಕ್ಕೆ ಬಾಯಿ ಬರೋದಿಲ್ಲ ಅಂತ ಹೇಳಿ. ಆದರೂ ಕೂಡ ನೀವು ಪ್ರಯತ್ನಪೂರ್ವಕವಾಗಿಯೋ ಅಥವಾ ಅವನ ಆಶೀರ್ವಾದದಿಂದನೋ ನೀವೇನಾದರೂ ಕೂಡ ಆ ಜಾಗದಲ್ಲಿ ನೀವು ಕೇಳ್ಕೊಂಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ಅಭೀಷ್ಟ ಸಿದ್ಧಿ ಉಂಟಾಗತ್ತೆ. ಸಾಧಾರಣವಾಗಿ ಭಗವಂತನ ನೇರ ದೃಷ್ಟಿ ಎಲ್ಲಿ ಬರುತ್ತೆ, ಅಲ್ಲಿ ಭಗವಂತನ ವಾಹನವಾಗಿರ್ತಕ್ಕಂತಹ, ಅವನ ಭಕ್ತನಾಗಿರತಕ್ಕಂತಹ ಗರುಡನ ವಿಗ್ರಹವನ್ನು ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ. ಅಂದರೆ ಭಗವಂತನ ನೇರ ದೃಷ್ಟಿ ಏನಿರುತ್ತೆ ಆ ದೃಷ್ಟಿಗೆ ಅನುಗುಣವಾಗಿ ಎದುರು ಭಾಗದಲ್ಲಿ ಗರುಡನನ್ನು ಪ್ರತಿಷ್ಠೆಯನ್ನು ಮಾಡಿರ್ತಾರೆ. ಈ ಗರುಡನ ಮೇಲೆ ಮತ್ತು ಆ ಜಾಗದ ಮೇಲೆ ಪೂರ್ಣವಾದಂಥ ಭಗವಂತನ ದೃಷ್ಟಿ ಇರುತ್ತೆ. ಆ ಗರುಡನಿಂದ ಹಿಡಿದು ಜಯ ವಿಜಯರಿರ್ತಕ್ಕಂಥ ಬಂಗಾರು ಬಾಗಿಲು ಏನಿರುತ್ತೆ, ಆ ಬಾಗಿಲಿನ ಮಧ್ಯಭಾಗದ ಒಂದು 10-15 ಅಡಿಗಳ ಒಂದು ಸ್ಥಳ ಸಿಗುತ್ತೆ. ಆ ಒಂದು 10-15 ಅಡಿಗಳ ಒಂದು ಜಾಗ ಏನಿದೆ, ಈ ಜಾಗದಲ್ಲಿ ಗರುಡ ಒಂದು ಯಕ್ಷ ಅಂತ ಹೇಳ್ತೇವೆ. ಕುಬೇರನೂ ಕೂಡ ಯಕ್ಷ. ಯಕ್ಷರ ಜಾತಿಗೆ ಸೇರಿರ್ತಕ್ಕಂತಹ ಅನೇಕ ದೇವತೆಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಆ ಒಂದು ಭಾಗದಲ್ಲಿ ನೆಲೆಸಿರ್ತಾರೆ. ಹಾಗಾಗಿ ಅನೇಕ ಋಷಿಮುನಿಗಳೂ ಕೂಡ ಅಗೋಚರ ರೂಪದಿಂದ ಆ ಒಂದು ಸ್ಥಳದಲ್ಲಿ ವಾಸ ಮಾಡ್ತಾ ಭಗವಂತನನ್ನು ನಿರಂತರವಾಗಿ ದರ್ಶನವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ. ಹಾಗೆ ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಏನೇನು ಆಗಬೇಕು, ಯಾವ್ಯಾವ ಕೆಲಸ ಆಗಬೇಕು, ಇದಕ್ಕೆ ಅಸ್ತು ದೇವತೆಗಳು ಅಂತ ಹೇಳ್ತೀವಲ್ಲ, ಹಾಗೆ ತಥಾಸ್ತು ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಆ ಭಗವಂತನ ನೇರ ದೃಷ್ಟಿ ಬೀಳ್ತಕ್ಕಂತಹ ಒಂದು ಸ್ಥಳ ಮತ್ತು ಯಕ್ಷರು, ಋಷಿಮುನಿಗಳು ಇತ್ಯಾದಿ ದೇವತೆಗಳಿರ್ತಕ್ಕಂತಹ ಒಂದು ಸ್ಥಳ, ಗರುಡನಿಂದ ಹಿಡಿದು ಜಯವಿಜಯರಿರ್ತಕ್ಕಂತಹ ಒಂದು ಸ್ಥಾನ ಏನಿದೆ, ಈ ಸ್ಥಾನದಲ್ಲಿ ನಾವುಗಳು ಏನಾದರೂ ಪ್ರಾರ್ಥನೆಯನ್ನು ಮಾಡಿದ್ದಾದಲ್ಲಿ ಅಲ್ಲಿ ಭಗವಂತನ ದರ್ಶನ ಮಾಡ್ತಾ ಇರ್ತೀರಾ, ಮಾಡಿಕೊಂಡು ಹಾಗೇ ಮುಂದೆ ಹೋಗ್ತಾ ಇರ್ತೀರಾ. ಹಾಗೆ ಮುಂದೆ ಹೋಗುವಾಗ ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಭಗವಂತನಲ್ಲಿ ಏನನ್ನ ಬೇಡ್ಕೊತೀರಾ, ಆ ಕೋರಿಕೆಗಳೇನಿದೆ ಇದೆಲ್ಲವೂ ಕೂಡ 100ಕ್ಕೆ 100 ಭಾಗ ಈಡೇರತಕ್ಕಂತಹ ಒಂದು ವಿಶೇಷ ಶಕ್ತಿ ಆ ಒಂದು ಸ್ಥಳಕ್ಕೂ ಕೂಡ ಇರುತ್ತೆ. ಬಹಳ ಹಿಂದೆ ಅಂತಲ್ಲ, ಸುಮಾರು ಒಂದು 5-10 ವರ್ಷಗಳವರೆಗೂ ಕೂಡ ಯಾರಾದರೂ ಕೂಡ ಮುಖ್ಯವಾದಂತಹ ವ್ಯಕ್ತಿಗಳು ದೇವಸ್ಥಾನಕ್ಕೆ ಬಂದಾಗ, ಅವರು ಗೌರವಾನ್ವಿತವಾದಂಥ ವ್ಯಕ್ತಿಗಳಿರ್ಬೋದು ಅಥವಾ ಯಾರೇ ಬಂದಾಗಲೂ ಕೂಡ ಅವರಿಗೆ ಆಶೀರ್ವಾದವನ್ನು ಅದೇ ಜಾಗದಲ್ಲಿ ಕೂಡಿಸಿ ಆಶೀರ್ವಾದವನ್ನು ಮಾಡ್ತಾಯಿದ್ರು, ಆಶೀರ್ವಚನವನ್ನು ಮಾಡ್ತಾಯಿದ್ರು. ಇವತ್ತಿನ ದಿನದಲ್ಲಿ ಅದಕ್ಕೆ ಸ್ವಲ್ಪ ಅವಕಾಶ ಇಲ್ಲ, ಯಾಕೆಂದರೆ ದರ್ಶನಕ್ಕೆ ಕಷ್ಟ ಇದೆ, ಹಾಗಾಗಿ ಅವಕಾಶವಿಲ್ಲ. ಅದಕ್ಕೆ ಅದನ್ನು ರಂಗಮಂಟಪದಲ್ಲಿ, ದೇವಸ್ಥಾನದಿಂದ ಹೋಗ್ತಾ ಎಡಭಾಗದ ರಂಗಮಂಟಪದಲ್ಲಿ ಆ ಒಂದು ಆಶೀರ್ವಾದವನ್ನು ಇತ್ತೀಚೆಗೆ ಮಾಡ್ತಾ ಇದ್ದಾರೆ. ಆದರೆ ಬಹಳ ಹಿಂದಿನ ಕಾಲಕ್ಕೆ ಸುಮಾರು ಒಂದು 10 ವರ್ಷಗಳ ಹಿಂದೆ ಹೋದಾಗ ಆ ಎಲ್ಲರನ್ನೂ ಕೂಡ ಆ ಒಂದು ಜಾಗದಲ್ಲಿ ಯಾರೇ ಮುಖ್ಯ ವ್ಯಕ್ತಿಗಳು ಬರಲಿ, ಪ್ರಧಾನಮಂತ್ರಿಗಳು ಬರಲಿ, ರಾಷ್ಟ್ರಪತಿಗಳು ಬರಲಿ, ಯಾರೇ ಬಂದರೂ ಕೂಡ ಅವರಿಗೆ ಆಶೀರ್ವಚನವನ್ನು ಅದೇ ಜಾಗದಲ್ಲೇ ಕೂಡ ಕೊಡ್ತಾ ಇದ್ರು. ಹಾಗಾಗಿ ಆ ಒಂದು ಸ್ಥಳ ಏನಿದೆ, ಈ ಒಂದು ಸ್ಥಳ ಎಲ್ಲರೂ ಹೋಗ್ತಕ್ಕಂಥ ಜಾಗ. ಗರ್ಭಗುಡಿಗೆ ಹೋಗಿ ಭಗವಂತನನ್ನು ಬೇಡಬೇಕು ಅನ್ನೋದು ಏನೂ ಕೂಡ ಇಲ್ಲ. ಆದರೆ ಈ ಜಾಗದಲ್ಲಿ ನಿಂತು ಬೇಡಿದಾಗ
ಖಂಡಿತವಾಗಿಯೂ ಕೂಡ ಶ್ರೀನಿವಾಸನ ಅನುಗ್ರಹ ಮತ್ತು ನಾನಾಗಲೇ ಹೇಳದಂತೆ ಯಕ್ಷರು, ದೇವತೆಗಳು, ಋಷಿಮುನಿಗಳು ಇವರೆಲ್ಲರ ಒಂದು ಆಶೀರ್ವಾದ, ಅಸ್ತು ದೇವತೆಗಳು ನೀವು ಕೇಳ್ಕೊಂಡಿದ್ದಕ್ಕೆ ತಥಾಸ್ತು ಅಂತ ಹೇಳ್ತಾರೆ. ಹಾಗಾಗಿ ತಿರುಪತಿಗೆ ಹೋದಾಗ ನೀವು ಆ ಒಂದು ಸ್ಥಳದಲ್ಲಿ ನಿಮ್ಮ ಶಕ್ತ್ಯಾನುಸಾರ ಬೇಡಿಕೆಗಳನ್ನು, ನಾವು ಶಕ್ತಿ ಮೀರಿ ಅಂತ ಅಲ್ಲ, ಶಕ್ತ್ಯಾನುಸಾರ ಬೇಡಿಕೆಗಳನ್ನು ಭಗವಂತನ ಮುಂದೆ ಇಟ್ಟಾಗ ಅವನು ಖಂಡಿತವಾಗಿಯೂ ಕೂಡ ಆಶೀರ್ವಾದ ಮಾಡ್ತಾನೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.